ಗೆಳೆಯರೆ, ನಾವು ಇವತ್ತು ಆ ಒಂದು ಕ್ಷಿಪಣಿಯ ಬಗ್ಗೆ ಮಾತಾಡೋಣ. ಇದು ಕೇವಲ ಭಾರತೀಯ ಸೇನೆಯ ಬಲವನ್ನು ಹೆಚ್ಚಿಸಿದ್ದಲ್ಲದೆ ವಿಶ್ವದ 12 ದೇಶಗಳಿಗೆ ಭಾರತೀಯ ಸೇನಾ ಶಕ್ತಿಯ ಬಲವನ್ನು ಒಪ್ಪಿಕೊಳ್ಳುವಂತೆ ಮಾಡಿದೆ. ಹೌದು ಗೆಳೆಯರೆ, ನಾವು ಹೇಳ್ತಾ ಇರುವುದು ಬ್ರಹ್ಮೋಸ್ ಕ್ಷಿಪಣಿಯ ಬಗ್ಗೆ. ಇದು ಎಂಥ ಒಂದು ಅಸ್ತ್ರವಾಗಿದೆ ಅಂದರೆ ಭಾರತವನ್ನ ವಿಶ್ವ ಭೂಪಟದಲ್ಲಿ ಒಂದು ಪ್ರಮುಖ ಸೇನಾ ಶಕ್ತಿಯಾಗಿ ಸ್ಥಾಪಿಸಿಕೊಂಡಿದೆ. ಇವತ್ತಿಗೆ ಫಿಲಿಪೀನ್ಸ್ನಿಂದ ವಿಯೆಟ್ನಾಂ ಮತ್ತು ಸೌದಿ ಅರೇಬಿಯಾದವರೆಗೆ ಅನೇಕ ದೇಶಗಳು ಈ ಬ್ರಹ್ಮೋಸನ್ನು ಪಡೆಯುವುದಕ್ಕಾಗಿ ಸಾಲಿನಲ್ಲಿ ನಿಂತಿವೆ. ಈ ಕ್ಷಿಪಣಿಯ ಶಕ್ತಿ ಮತ್ತು ಜಾಗತಿಕ ಮಹತ್ವಾಕಾಂಕ್ಷೆಯು ನಮ್ಮ ವಿರೋಧಿಗಳ ಹೃದಯದಲ್ಲಿ ಭಯವನ್ನುಂಟು ಮಾಡುವುದಲ್ಲದೆ ಭಾರತದ ಸ್ನೇಹಿತರಲ್ಲಿ ಹೆಮ್ಮೆ ಮತ್ತು ಆತ್ಮವಿಶ್ವಾಸವನ್ನ ತುಂಬಿದೆ. ಹಾಗಾದ್ರೆ ಬನ್ನಿ ಗೆಳೆಯರೆ, ಈ ಬ್ರಹ್ಮೋಸ್ ಪ್ರಪಂಚದಲ್ಲಿ ಹೇಗೆ ಸಂಚಲನ ಸೃಷ್ಟಿಸಿದೆ ಹಾಗೂ ಯಾಕೆ ಭಾರತ ಮತ್ತು ಬ್ರಹ್ಮೋಸ್ ಅನ್ನೋ ಹೆಸರು ಪ್ರತಿಯೊಬ್ಬರ ನಾಲಿಗೆ ಮೇಲೆ ಇದೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಆದರೆ ವಿಡಿಯೋದಲ್ಲಿ ಮುಂದುವರಿಯುವ ಮೊದಲು ಭಾರತದ ಬ್ರಹ್ಮೋಸ್ಗಾಗಿ ಈ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಹಿಂದ್ ಅಂತ ಬರೆಯೋದನ್ನ ಮರೆಯದಿರಿ. ನೆನಪಿನಲ್ಲಿಡಿ, ಜೈ ಹಿಂದ್ ಅಂತ ಹೇಳುವುದು ನಮಗೆ ಹೆಮ್ಮೆಯ ವಿಷಯ. ಗೆಳೆಯರೆ, ಭಾರತ ಮತ್ತು ರಷ್ಯಾ ನಡುವಿನ ದಶಕಗಳಷ್ಟು ಹಳೆಯ ಸ್ನೇಹ ಇದೀಗ ಹೊಸ ತಿರುವಿನ ಹಂತದಲ್ಲಿದೆ. ಇತ್ತೀಚಿನ ದಿನಗಳಲ್ಲಿ ಉಭಯ ದೇಶಗಳ ನಡುವೆ ವಿಶ್ವಾಸದ ಕೊರತೆ ಹೆಚ್ಚಾಗುತ್ತಿದ್ದು ಇದಕ್ಕೆ ಬ್ರಹ್ಮೋಸ್ ಕ್ಷಿಪಣಿ ಕೇಂದ್ರವಾಗುತ್ತಿರುವುದು ಕಂಡು ಬರ್ತಾ ಇದೆ. ಒಂದ್ ಕಾಲದಲ್ಲಿ ಉಭಯ ದೇಶಗಳ ನಡುವಿನ ಕಾರ್ಯತಂತ್ರದ ಸಹಕಾರದ ಸಂಕೇತವಾಗಿದ್ದ ಈ ಕ್ಷಿಪಣಿಯು ಈಗ ಅನೇಕ ದೇಶಗಳಲ್ಲಿ ಹೊಸ ಆಕರ್ಷಣೆಯಾಗಿದೆ. ವಿಶೇಷವಾಗಿ ರಕ್ಷಣಾ ವಲಯದಲ್ಲಿ ರಷ್ಯಾ ಮತ್ತು ಭಾರತ ನಡುವಿನ ಸಂಬಂಧಗಳಲ್ಲಿ ಯಾವಾಗಲೂ ಬಲವಾದ ಸಹಕಾರವಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಿರುವ ಬ್ರಹ್ಮೋಸ್ ಕ್ಷಿಪಣಿ ರಫ್ತು ರಷ್ಯಾವನ್ನ ಚಿಂತೆಗೀಡು ಮಾಡಿದೆ. ರಷ್ಯಾಗೆ ಯಾಕೆ ಈ ಚಿಂತೆ ಕಾಡ್ತಾ ಇದೆ ಅಂದ್ರೆ ಭಾರತವು ಎಲ್ಲಾದರೂ ತನ್ನ ವಿರುದ್ಧ ಈ ಪ್ರಬಲ ಅಸ್ತ್ರವನ್ನ ಬಳಸ್ತಾ ಇದೆನಾ? ಅದರಲ್ಲೂ ವಿಶ್ವದ 12 ರಾಷ್ಟ್ರಗಳು ಈಗ ಕ್ಷಿಪಣಿಯನ್ನ ಸ್ವಾಧೀನಪಡಿಸಿಕೊಳ್ಳಲು ಭಾರತದೊಂದಿಗೆ ಒಪ್ಪಂದಗಳನ್ನ ಮಾಡಿಕೊಳ್ಳಲು ಆರಂಭಿಸಿದೆ. ರಷ್ಯಾಗೆ ವಿರೋಧಿಗಳು ಎಂದು ಪರಿಗಣಿಸಲಾದ ದೇಶಗಳಿಗೆ ಭಾರತವು ಬ್ರಹ್ಮೋಸ್ ಅನ್ನ ಮಾರಾಟ ಮಾಡಲು ಈಗ ಯೋಚಿಸುತ್ತಿದೆ ಅನ್ನೋದು ರಷ್ಯಾದ ಆತಂಕಕ್ಕೆ ಬಹುದೊಡ್ಡ ಕಾರಣವಾಗಿದೆ. ಹಾಗೂ ಆ ದೇಶಗಳು ವಿಯೆಟ್ನಾಂ, ಫಿಲಿಪೀನ್ಸ್ ಮತ್ತು ಇಂಡೋನೇಷ್ಯಾದಂತಹ ದೇಶಗಳಾಗಿದ್ದು ರಷ್ಯಾಗೆ ಎಂದಿಗೂ ಇವುಗಳು ವಿಶ್ವಾಸ ಅರ್ಹ ಮಿತ್ರ ರಾಷ್ಟ್ರಗಳಾಗಿರಲಿಲ್ಲ. ಆದಾಗ್ಯೂ ರಷ್ಯಾ ನಮ್ಮ ಎಂಥ ಸ್ನೇಹಿತರಾಗಿದ್ದಾರೆ ಅಂದರೆ ಈ ವಿಷಯದ ಬಗ್ಗೆ ಯಾವತ್ತಿಗೂ ವಿರೋಧಿಸಿಲ್ಲ. ಬ್ರಹ್ಮೋಸ್ನ ಶಕ್ತಿ ಮತ್ತು ಅದರ ವೇಗವು ಪ್ರಪಂಚದ ಅತ್ಯಂತ ಅಪಾಯಕಾರಿ ಕ್ಷಿಪಣಿಗಳಲ್ಲಿ ಒಂದಾಗಿಸಿದೆ. ಈ ಕ್ಷಿಪಣಿ ಮ್ಯಾಕ್ 2.8 ಸ್ಪೀಡಲ್ಲಿ ಚಲಿಸುತ್ತದೆ ಹಾಗೂ 900 ಕಿಲೋಮೀಟರ್ ವರೆಗೆ ತಲುಪುತ್ತದೆ. ಬ್ರಹ್ಮೋಸ್ನ ಈ ಸಾಮರ್ಥ್ಯವೇ ವಿಶ್ವದ 12ಕ್ಕೂ ಹೆಚ್ಚು ದೇಶಗಳಿಗೆ ಮಹತ್ವಪೂರ್ಣ ರಕ್ಷಣಾ ಸಾಧನವನ್ನಾಗಿ ಮಾಡಿದೆ. ಫಿಲಿಪೀನ್ಸ್, ವಿಯೆಟ್ನಾಂ, ಇಂಡೋನೇಷ್ಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಸೌದಿ ಅರೇಬಿಯಾ ಈ ಕ್ಷಿಪಣಿಯನ್ನು ಪಡೆಯುವುದಕ್ಕಾಗಿ ಭಾರತದ ಬಾಗಿಲನ್ನು ಬಡಿಯುತ್ತಿವೆ. ಈ ಕ್ಷಿಪಣಿಯು ಕೇವಲ ಒಂದು ಆಯುಧವಲ್ಲ, ಆದರೆ ಇದು ಅನೇಕ ದೇಶಗಳನ್ನು ಆಕರ್ಷಿಸಿರುವ ಒಂದು ಕಾರ್ಯತಂತ್ರದ ಶಕ್ತಿಯಾಗಿದೆ. ಭಾರತವು ಈಗ ಹೊಸ ರಕ್ಷಣಾ ನೀತಿಯನ್ನು ಅಳವಡಿಸಿಕೊಳ್ಳುತ್ತಿದೆ. ಅದರಲ್ಲಿ ಅದು ತನ್ನ ರಕ್ಷಣಾ ಸಾಮರ್ಥ್ಯವನ್ನು ವಿಸ್ತರಿಸುವುದರ ಜೊತೆಗೆ ತನ್ನ ಕಾರ್ಯತಂತ್ರದ ಪಾಲುದಾರರನ್ನು ಕೂಡ ಬಲಪಡಿಸುತ್ತಿದೆ. ಈ ನೀತಿಯ ಭಾಗವೇ ಬ್ರಹ್ಮೋಸ್ ಕ್ಷಿಪಣಿಯ ರಫ್ತು. ಇದರಿಂದಾಗಿ ಭಾರತವು ಅನೇಕ ಹೊಸ ದೇಶಗಳೊಂದಿಗೆ ರಕ್ಷಣಾ ಒಪ್ಪಂದಗಳನ್ನು ಮಾಡಿಕೊಂಡಿದೆ ಹಾಗೂ ಭಾರತವು ಈಗ ತನ್ನ ರಕ್ಷಣಾ ನೀತಿಯನ್ನು ಬದಲಾಯಿಸುತ್ತಿದೆ ಅನ್ನೋದನ್ನು ರಷ್ಯಾ ಭಾವಿಸುತ್ತಿದೆ. ರಷ್ಯಾಗೆ ವಿರೋಧಿಸುವ ದೇಶಗಳಿಗೆ ಬ್ರಹ್ಮೋಸ್ ಕ್ಷಿಪಣಿಯನ್ನು ಭಾರತವು ರಫ್ತು ಮಾಡ್ತಾ ಇರುವುದು ರಷ್ಯಾಗೆ ಈಗ ಆತಂಕಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಈ ದೇಶಗಳು ಬ್ರಹ್ಮೋಸ್ ಅನ್ನ ಅದರ ವಿರುದ್ಧನೇ ಬಳಸಬಹುದೆಂದು ಭಯಪಡ್ತಾ ಇದೆ. ಭಾರತ ಮತ್ತು ರಷ್ಯಾ ನಡುವಿನ ವಿಶ್ವಾಸದ ಕೊರತೆಯು ಈ ಉಭಯ ದೇಶಗಳ ನಡುವಿನ ಹಿಂದಿನ ಸ್ನೇಹವನ್ನ ಪುನಃ ಸ್ಥಾಪಿಸಲು ಸಾಧ್ಯವಾಗ್ತದೆ ಅನ್ನೋ ಪ್ರಶ್ನೆಯನ್ನ ಹುಟ್ಟಾಕಿದೆ. ಈಗ ರಷ್ಯಾ ಭಾರತದ ಬದಲಾಗುತ್ತಿರುವ ರಕ್ಷಣಾ ನೀತಿಯು ತನ್ನ ರಾಷ್ಟ್ರೀಯ ಹಿತಾಸಕ್ತಿಗಳನ್ನ ರಕ್ಷಿಸಲು ಮಾತ್ರನೇ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಬೇಕು. ಹಾಗೂ ಭಾರತವು ಕೂಡ ಯಾವುದೇ ಸ್ನೇಹಪರ ದೇಶದ ವಿರುದ್ಧ ತನ್ನ ಕ್ಷಿಪಣಿಗಳನ್ನ ಬಳಸದಂತೆ ಖಚಿತಪಡಿಸಿಕೊಳ್ಳಬೇಕು. ಯಾಕಂದ್ರೆ ಕೆಲವೇ ತಿಂಗಳುಗಳ ನಂತರ ಭಾರತೀಯ ಸೇನಾ ವ್ಯವಸ್ಥೆಯಲ್ಲಿ ಸೇರ್ಪಡೆಗೊಳ್ಳಲಿರುವ ಈ ಬ್ರಹ್ಮೋಸ್ ಅನ್ನ ರಷ್ಯಾ ಮತ್ತು ಭಾರತ ಜಂಟಿಯಾಗಿ ಅಭಿವೃದ್ಧಿಪಡಿಸುತ್ತಿದೆ. ಹಾಗೂ ಈ ಬ್ರಹ್ಮೋಸ್ ಅದಕ್ಕಿಂತ ಅನೇಕ ಪಟ್ಟು ಹೆಚ್ಚು ಮಾರಕವಾಗಿರಲಿದೆ. ಸದ್ಯಕ್ಕೀಗ ನಾನು ಈ ಬ್ರಹ್ಮೋಸ್ ಬಗ್ಗೆ ಅಷ್ಟೇ ಹೇಳೋದಾದ್ರೆ ಇದರ ಶಕ್ತಿಯು ಅಪರಿಮಿತವಾಗಿದ್ದು ಇದೊಂದು ಮಲ್ಟಿ ಸ್ಟೇಜ್ ಮಿಸೈಲ್ ಆಗಿದೆ. ಹಗಲು ಮತ್ತು ರಾತ್ರಿಯಲ್ಲಿ ಎಲ್ಲಾ ವಾತಾವರಣದಲ್ಲಿ ಶತ್ರುಗಳ ಮೇಲೆ ಇದು ನಿಖರವಾಗಿ ದಾಳಿ ಮಾಡುವ ಸಾಮರ್ಥ್ಯವನ್ನ ಹೊಂದಿದೆ. ಇದರ ಉದ್ದ, ತೂಕ ಮತ್ತು ಸ್ಪೀಡು ಶತ್ರು ರಡಾರನ್ನು ತಪ್ಪಿಸುವ ಮೂಲಕ ಗುರಿಯನ್ನು ತಲುಪಲು ಸಹಾಯ ಮಾಡುತ್ತದೆ. ಈ ಕ್ಷಿಪಣಿಯ ದೊಡ್ಡ ವೈಶಿಷ್ಟ್ಯವೆಂದರೆ ಒಮ್ಮೆ ಲಾಂಚ್ ಆದ ನಂತರ ಇದನ್ನು ತಡೆಯುವುದು ಹೆಚ್ಚು ಕಡಿಮೆ ಅಸಾಧ್ಯವೇ ಆಗಿದೆ. ಫೈರ್ ಅಂಡ್ ಫಾರ್ಗೆಟ್ ಸಿದ್ಧಾಂತದ ಮೇಲೆ ಕಾರ್ಯನಿರ್ವಹಿಸುವ ಈ ಕ್ಷಿಪಣಿಯು
ತನ್ನ ಗುರಿಯನ್ನು ಸಂಪೂರ್ಣವಾಗಿ ನಾಶ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಬ್ರಹ್ಮೋಸ್ ಕ್ಷಿಪಣಿಯು ರಕ್ಷಣಾ ವಲಯದಲ್ಲಿ ಭಾರತಕ್ಕೆ ಹೊಸ ಗುರುತನ್ನು ನೀಡಿದಲ್ಲದೆ ಈ ಕ್ಷಿಪಣಿಯ ಬೇಡಿಕೆಯು ಭಾರತೀಯ ರಕ್ಷಣಾ ಉದ್ಯಮಕ್ಕೆ ಹೊಸ ದಿಕ್ಕನ್ನು ನೀಡಿದೆ. ಬ್ರಹ್ಮೋಸ್ನ ಶಕ್ತಿ ಹಾಗೂ ಇದರ ಡಿಮಾಂಡು ಪ್ರಪಂಚದಾದ್ಯಂತ ಭಾರತೀಯ ರಕ್ಷಣಾ ಉತ್ಪನ್ನಗಳ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸಿದೆ. ಅಮೆರಿಕವು ಕೂಡ ಈ ಕ್ಷಿಪಣಿಯ ತಾಂತ್ರಿಕ ಸಾಮರ್ಥ್ಯ ಮತ್ತು ಅದರ ಕಾರ್ಯತಂತ್ರದ ಪ್ರಾಮುಖ್ಯತೆಯನ್ನು ಪರಿಗಣಿಸಿ ಭಾರತದ ಈ ಸಾಧನೆಯನ್ನು ಶ್ಲಾಘಿಸಿದೆ. ಅಮೆರಿಕನ್ ರಕ್ಷಣಾ ತಜ್ಞರು ಬ್ರಹ್ಮೋಸ್ ಕ್ಷಿಪಣಿಯ ವೇಗ ಮತ್ತು ಮಾರಕ ಸಾಮರ್ಥ್ಯವೇ ಇದನ್ನು ವಿಶ್ವದ ಅತ್ಯಂತ ಅಡ್ವಾನ್ಸ್ಡ್ ಕ್ಷಿಪಣಿಯಾಗಿ ಮಾಡಲಿದ್ದು, ಇದನ್ನು ಚೀನಾಗೂ ಕೂಡ ಭೇದಿಸುವುದು ಅಸಾಧ್ಯವಾಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಗೆಳೆಯರೆ, ಈಗ ಬ್ರಹ್ಮೋಸ್ನ ಈ ವೈಶಿಷ್ಟ್ಯಗಳ ಬಗ್ಗೆ ಏನು ಹೇಳಲು ಹೋಗ್ತಾ ಇದ್ದೀನಿ, ಈ ಒಂದು ವಿಶೇಷತೆಯನ್ನು ನೋಡುತ್ತಾ ಪ್ರಪಂಚದಾದ್ಯಂತ ಬಹಳಷ್ಟು ದೇಶಗಳು ಇದಕ್ಕೆ ಪ್ರಭಾವಿತರಾಗಿದ್ದಾರೆ. ಆಕ್ಚುಲಿ ಬ್ರಹ್ಮೋಸ್ ಕ್ಷಿಪಣಿಯು ಭಾರತದ 3 ಸೈನ್ಯಗಳಾದ ಭೂಸೇನೆ, ನೌಕಾಪಡೆ ಹಾಗೂ ವಾಯುಪಡೆಗಳಿಗೆ ಬಹಳ ಮುಖ್ಯವಾದ ಅಸ್ತ್ರವಾಗಿದೆ. ಇದು ಯುದ್ಧದ ಸಮಯದಲ್ಲಿ ಭಾರತದ ಕಾರ್ಯತಂತ್ರದ ಶಕ್ತಿಯನ್ನು ಬಹುಪಟ್ಟು ಹೆಚ್ಚಿಸುತ್ತದೆ. ಭೂಸೇನೆಯು ಬ್ರಹ್ಮೋಸ್ ಕ್ಷಿಪಣಿಯ ಉಪಯೋಗವನ್ನು ಮೇಲ್ಮೈಯಿಂದ ಮೇಲ್ಮೈಗೆ ಹೊಡೆದುರುಳಿಸುವ ಮಿಸೈಲ್ನ ರೂಪದಲ್ಲಿ ಬಳಸುತ್ತದೆ. ಇದರಿಂದ ಶತ್ರುಗಳ ಸ್ಥಾನಗಳು, ಬಂಕರ್ಗಳು ಮತ್ತು ನಿರ್ಣಾಯಕ ಮಿಲಿಟರಿ ಮೂಲಸೌಕರ್ಯಗಳ ಮೇಲೆ ವೇಗವಾದ ಮತ್ತು ನಿಖರವಾದ ದಾಳಿಗಾಗಿ ಪ್ರಯೋಗ ಮಾಡಲಾಗುವುದು. ಶತ್ರುಗಳ ಕೋಟೆಗಳ ಮೇಲೆ ದಾಳಿ. ಬ್ರಹ್ಮೋಸ್ನ ಹೈ ಸ್ಪೀಡ್ ಮತ್ತು ಲೋ ಟ್ರಾಜೆಕ್ಟರಿ ಸಾಮರ್ಥ್ಯಗಳು ಇದನ್ನು ಶತ್ರುಗಳ ಬಂಕರ್, ಕಮಾಂಡ್ ಸೆಂಟರ್ಗಳು ಮತ್ತು ರಹಸ್ಯ ನೆಲೆಗಳನ್ನು ನಾಶ ಮಾಡಲು ಸಕ್ರಿಯಗೊಳಿಸುತ್ತದೆ. ಈ ಕ್ಷಿಪಣಿಯು 900 ಕಿಲೋಮೀಟರ್ಗಳ ಸ್ಟ್ರೈಕ್ ರೇಂಜ್ನೊಂದಿಗೆ ದೀರ್ಘ ಶ್ರೇಣಿಯ ಗುರಿಗಳನ್ನು ಹೊಡೆಯುವ ಸಾಮರ್ಥ್ಯವನ್ನು ಹೊಂದಿದೆ. ಇದರಿಂದ ಸೈನ್ಯವು ಶತ್ರುಗಳ ರೇಖೆಯೊಳಗೆ ಆಳವಾಗಿ ಹೊಡೆಯಲು ಅನುವು ಮಾಡಿಕೊಡುತ್ತದೆ. ಹಾಗೆಯೇ ಇದರೊಂದಿಗೆ ನೌಕಾಪಡೆಗಾಗಿ ಈ ಬ್ರಹ್ಮೋಸ್ ಕ್ಷಿಪಣಿಯು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ವಿಶೇಷವಾಗಿ ಸಮುದ್ರದಿಂದ ಸಮುದ್ರದ ದಾಳಿಯ ಸಮಯದಲ್ಲಿ ನೌಕಾಪಡೆಯು ತನ್ನ ಯುದ್ಧ ಹಡಗುಗಳಿಂದ ಬ್ರಹ್ಮೋಸ್ ಕ್ಷಿಪಣಿಯನ್ನು ಹಾರಿಸುವ ಮೂಲಕ ಶತ್ರುಗಳ ಯುದ್ಧ ನೌಕೆಗಳನ್ನು ಗುರಿಯಾಗಿಸಬಹುದು. ಕೋಸ್ಟಲ್ ಡಿಫೆನ್ಸ್, ಕಡಲ ತೀರದಲ್ಲಿ ಸ್ಥಾಪಿತವಾದ ಬ್ರಹ್ಮೋಸ್ ಬ್ಯಾಟರೀಸ್ಗಳು ಶತ್ರುಗಳ ಸಮುದ್ರ ದಾಳಿಗೆ ತಕ್ಕ ಪ್ರತ್ಯುತ್ತರ ನೀಡುವ ಸಾಮರ್ಥ್ಯವನ್ನು ಹೊಂದಿದೆ. ಸಮುದ್ರದಲ್ಲಿ ನಿಯೋಜಿಸಲಾದ ಯುದ್ಧ ನೌಕೆಗಳಿಂದ ಬ್ರಹ್ಮೋಸ್ ಕ್ಷಿಪಣಿಯನ್ನು ಬಳಸಿಕೊಂಡು ಶತ್ರುಗಳ ಕರಾವಳಿ ಗುರಿಗಳು ಮತ್ತು ಮೂಲಸೌಕರ್ಯಗಳ ಮೇಲೆ ದಾಳಿ ಮಾಡಲು ಭೂಮಿಯ ಮೇಲಿನ ಗುರಿಗಳನ್ನು ಕೂಡ ಬಳಸಬಹುದು. ಇದಕ್ಕಿಂತ ಹೆಚ್ಚಾಗಿ ವಾಯುಪಡೆಯು ಬ್ರಹ್ಮೋಸ್ ಕ್ಷಿಪಣಿಯ ಏರ್ ಲಾಂಚ್ ವರ್ಷನ್ ಅನ್ನು ಹೊಂದಿದ್ದು, ಇದನ್ನು ಪ್ರತ್ಯೇಕವಾಗಿ ಯುದ್ಧ ವಿಮಾನದ ಮೂಲಕ ಹಾರಿಸಲಾಗುತ್ತದೆ. ನಿಖರವಾದ ವಾಯುದಾಳಿಗಳು. ಭಾರತೀಯ ವಾಯುಪಡೆಯ ಸುಖೋಯ್ 30 MKI ಅಂತಹ ಯುದ್ಧ ವಿಮಾನಗಳು ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಶತ್ರುಗಳ ಏರ್ ಬೇಸ್, ರೆಡಾರ್ ಸ್ಟೇಷನ್ಸ್ ಮತ್ತು ಕಾರ್ಯತಂತ್ರದ ಗುರಿಗಳ ಮೇಲೆ ನಿಖರವಾಗಿ ಹಾರಿಸಬಲ್ಲದು. ಹೈ ಸ್ಪೀಡ್ ಸ್ಟ್ರೈಕ್. ಬ್ರಹ್ಮೋಸ್ನ ಹೆಚ್ಚಿನ ವೇಗ ಮತ್ತು ಲೋ ರೆಡಾರ್ ಸಿಗ್ನೇಚರ್ ಇದು ಶತ್ರುವಿನ ರೆಡಾರ್ ಅನ್ನು ತಪ್ಪಿಸಿ ಅನಿರೀಕ್ಷಿತ ದಾಳಿಯನ್ನು ಪ್ರಾರಂಭಿಸಲು ಶಕ್ತಗೊಳಿಸುತ್ತದೆ. ಇದರಿಂದ ಶತ್ರುಗಳಿಗೆ ಚೇತರಿಸಿಕೊಳ್ಳಲು ಅವಕಾಶ ಸಿಗುವುದಿಲ್ಲ. ಶತ್ರುಗಳ ರಕ್ಷಣಾ ವ್ಯವಸ್ಥೆಗಳನ್ನು ಧ್ವಂಸ ಮಾಡುವುದು. ಬ್ರಹ್ಮೋಸ್ನ ಉಪಯೋಗ ಶತ್ರುವಿನ ಏರ್ ಡಿಫೆನ್ಸ್ ಹಾಗೂ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನು ನಾಶ ಮಾಡುವುದಕ್ಕಾಗಿಯೂ ಕೂಡ ಮಾಡಬಹುದಾಗಿದೆ. ಇದರಿಂದಾಗಿ ಭಾರತೀಯ ವಾಯುಪಡೆಯ ಇತರೆ ಮಿಷನ್ಸ್ಗಳಿಗೆ ಸುರಕ್ಷಿತ ಹಾಗೂ ಪರಿಣಾಮಕಾರಿ ರೀತಿಯಲ್ಲಿ ಕೈಗೊಳ್ಳಬಹುದು. ಸೊ ಗೆಳೆಯರೆ, ಬ್ರಹ್ಮೋಸ್ನ ಈ ವೈಶಿಷ್ಟ್ಯಗಳನ್ನು ನೋಡಿದ ನಂತರ ಪ್ರಪಂಚದ ಅನೇಕ ದೇಶಗಳು ಈ ಕ್ಷಿಪಣಿಗಾಗಿ ಹುಚ್ಚರಾಗುತ್ತಿವೆ. ಯಾವುದೇ ಪರಿಸ್ಥಿತಿಯಲ್ಲೂ ಅದನ್ನು ಪಡೆಯುವುದಕ್ಕಾಗಿ ಬಯಸುತ್ತಿದ್ದಾರೆ. ಆದಾಗ್ಯೂ ಗೆಳೆಯರೆ, ನಿಮ್ಗೇನು ಅನ್ಸುತ್ತೆ? ಭಾರತವು ಬ್ರಹ್ಮೋಸ್ ಕ್ಷಿಪಣಿಯನ್ನು ಮಾರಾಟ ಮಾಡುವ ಮೂಲಕ ದೊಡ್ಡ ಹಣವನ್ನು ಗಳಿಸಬೇಕಾ, ಅಥವಾ ಯುದ್ಧದ ಬಣ್ಣವನ್ನೇ ಬದಲಾಯಿಸುವ ಈ ಆಯುಧಗಳು ನಮಗಷ್ಟೇ ಸೀಮಿತವಾಗಿರಬೇಕಾ? ನಿಮ್ಮ ಅಭಿಪ್ರಾಯವನ್ನು ಖಂಡಿತ ನಮಗೆ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಹಾಗೂ ಇನ್ನೂವರೆಗೂ ವಿಡಿಯೋಗೆ ಯಾರು ಲೈಕ್ ಮಾಡಿಲ್ಲ, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಜೊತೆಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.